CCTV ಅಳವಡಿಸೋದಿರ್ಬೋದು, ಅಥವಾ ಸಿಗ್ನಲ್ ಲೈಟ್ ಅಳವಡಿಸೋದಿರ್ಬೋದು, ರೋಡ್ ಹಂಸ ಆಗೋದಿರ್ಬೋದು, ಹಲವಾರು ಪಾರ್ಕಿಂಗ್ ಫುಟ್ಪಾತ್ ನಲ್ಲಿ ಪಾರ್ಕಿಂಗ್ ಆಗುವುದಿರ್ಬೋದು, ಹೀಗೆ ಹಲವಾರು ವಿಷಯಗಳ ಗಮನಕ್ಕೆ ತಂದಿದ್ದೀರಿ. ನಾನು ಈಗಾಗಲೇ ಹೇಳಿದಾಗೆ ಹುಣಸೂರು ಪಟ್ಟಣಕ್ಕೆ ಹೊಸ ಒಬ್ಬರು ಇನ್ಸ್ಪೆಕ್ಟರ್ ಸಹಿತ ಬರ್ತಾ ಇದ್ದಾರೆ. ಅವರಿಗೆ ನಾನು ಫಸ್ಟ್ ಟಾಸ್ಕ್ ಕೊಡದೆ ಒಂದು ಹುಣಸೂರು ಪಟ್ಟಣದಲ್ಲಿರುವ ಒಂದು ಟ್ರಾಫಿಕ್ ಸಮಸ್ಯೆಯನ್ನ ಮತ್ತು ಏನಾದರೂ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡುವ ಒಂದು ವ್ಯವಸ್ಥೆಯನ್ನ ಮಾಡುವಂತ ಕಾರ್ಯವನ್ನ ಅವರಿಗೆ ನಾನು ಕೊಡ್ತಾ ಇದ್ದೇನೆ. ಸೊ ಅದ್ರ ಜೊತೆಗೆ ಬ್ರಿಡ್ಜ್ ಬಗ್ಗೆ ಹೇಳಿದ್ರು. ಕೆಲವೊಬ್ರು JLP ರೋಡ್ ನಲ್ಲಿ ಕೆಲವೊಂದು ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿದ್ರು. ಅದನ್ನು ಸಹಿತ ನಾವು ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮನೆ ಪೊಲೀಸಿಂಗ್ ಇರ್ಬೋದು ಅಥವಾ ಪೆಟ್ರೋಲಿಂಗ್ ಇರ್ಬೋದು ಅದನ್ನು ಸಹಿತ ಬಲಪಡಿಸುವ ಒಂದು ಕೆಲಸನ ಮಾಡ್ತೀವಿ. ಸಾಕಷ್ಟು ಗ್ರಾಮಗಳಿಂದ ತಾವೆಲ್ಲ ಬಂದಿದ್ದೀರಿ. ಅದರಲ್ಲಿ ಮುಖ್ಯವಾಗಿ ಗ್ರಾಮಗಳಲ್ಲಿ ಎಲ್ಲ ಅಂಗಡಿಗಳಲ್ಲಿ ಬೇರೆ ಬೇರೆ ಕಡೆಯಿಂದ ಸಾರಾಯಿ ಮಾರಾಟನ ಬಹಳ ಯಥೇಚ್ಛವಾಗಿ ಮಾಡ್ತಾ ಇದೆ ಅಂತೇಳಿ ನಮ್ಮ ಗಮನಕ್ಕೆ ತಂದಿದ್ದೀರಿ. ನಾನು ಸದ್ಯದಲ್ಲೇನೆ ಎಕ್ಸೈಸ್ ಇಲಾಖೆ ಅಧಿಕಾರಿಗಳನ್ನು ಸಹಿತ ನಾವು ಕರೆದು ಮೀಟಿಂಗ್ ಮಾಡ್ತೀವಿ. ಈ ತರದ್ದು ಏನು ಲೈಸೆನ್ಸ್ ಶಾಪ್ ಬಿಟ್ಟು ಬೇರೆ ಕಡೆ ಏನು ಮಾರಾಟ ಆಗ್ತಾ ಇದೆ, ಎಸ್ಪೆಷಲಿ ಹಳ್ಳಿಗಳಲ್ಲಿ ಇರ್ಬೋದು, ದಲಿತ ಕಾಲನಿಗಳಿರ್ಬೋದು, ಅಂತ ಕಡೆ ಅದನ್ನ ನಿಲ್ಲಿಸುವಂತ ಒಂದು ಪ್ರಯತ್ನವನ್ನು ನಮ್ಮ ಇಲಾಖೆಯನ್ನು ಸಹಿತ ನಾವು ಮಾಡ್ತೀವಿ. ಅದೇ ರೀತಿ ಗಾಂಜಾ ಮತ್ತು ಇತರೆ ಚಟುವಟಿಕೆಗಳ ಬಗ್ಗೆ ಹೇಳಿದ್ರು ಅದನ್ನು ಸಹಿತ ನಾವು ಒಂದು ಹೆಚ್ಚಿನ ಪ್ರಯಾರಿಟಿ ಮೇಲೆ ಮಾಡ್ತೀವಿ. ಮುಖ್ಯವಾಗಿ 2-3 ಕಡೆ ಅನುಗೋಡು ಇರ್ಬೋದು, ಗದ್ದಿಗೆ ಇರ್ಬೋದು, ಇನ್ನೊಂದು ಯಾವುದು ಗಾವಡಗೆರೆ, ಬಂಡಿಕುಪ್ಪೆ ಇಲ್ಲೆಲ್ಲ ಔಟ್ ಪೋಸ್ಟ್ ಮಾಡ್ಬೇಕಂತೇಳಿ ಹೇಳಿದ್ರು. ಪೊಲೀಸ್ ಔಟ್ ಪೋಸ್ಟ್ ಮಾಡಬೇಕಾದ ಒಂದು ದೊಡ್ಡ ಕ್ರೈಟೀರಿಯಾ ಇದೆ. ಇದ್ರ ಪ್ರಕಾರ ಅಷ್ಟೊಂದು ಕೇಸ್ ಆಗ್ತಾ ಇರಬೇಕು ಅಥವಾ ಅಷ್ಟೊಂದು ಕಾನೂನು ಸುವ್ಯವಸ್ಥೆ ಅಲ್ಲಿ ಒಂದು ಸಮಸ್ಯೆ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಪ್ರಯೋಜನ ಇದೆ. ಆದ್ರೂ ಸಹಿತ ನಾವು ತಾತ್ಕಾಲಿಕವಾಗಿ ಈ ಪೊಲೀಸ್ ಚೆಕ್ ಪೋಸ್ಟ್ಗಳನ್ನ, ಚೌಕಿಗಳನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನು ಸಹಿತ ನಾವು ನಮ್ಮ ಇಲಾಖೆಯ ನಮ್ಮ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ಸಹಿತ ಮಾಡ್ತೀವಿ. ಒಂದು ಏನಂತಂದ್ರೆ ಸದ್ಯದಲ್ಲಿ ನಮ್ಗೆ ರಿಕ್ರೂಟ್ಮೆಂಟ್ ಸದ್ಯ ಒಳಗಿಸಲಾತಿ ಮತ್ತೆ ಹಲವಾರು ಟೆಕ್ನಿಕಲ್ ತೊಂದರೆಯಿಂದಾಗಿ ರಿಕ್ರೂಟ್ಮೆಂಟ್ ಆಗಿಲ್ಲ ಸದ್ಯದಲ್ಲಿ. ಹೀಗಾಗಿ ವೇಕೆನ್ಸಿ ಬಹಳ ಇದೆ. ಹುಣಸೂರು ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯ ಬೇರೆ ತಾಲೂಕು ಕಂಪೇರ್ ಮಾಡಿದ್ರೆ ಹುಣಸೂರಿನಲ್ಲಿ ಜಾಸ್ತಿ ಸಿಬ್ಬಂದಿ ಇದ್ದಾರೆ. ಸರಗೂರು, ಕೋಟೆ ಅಥವಾ ಟಿ ನರಸೀಪುರ ಕಡೆ ಸಿಬ್ಬಂದಿಗಳು ಕಡಿಮೆ ಇದ್ದಾರೆ. ಇಲ್ಲಿ ಹೆಚ್ಚಿನ ಸಿಬ್ಬಂದಿಗಳು ಇದ್ದಾರೆ. ಆದ್ರೂ ಸಹಿತ ಕೆಲವು ಸಿಬ್ಬಂದಿಗಳ ಕೊರತೆ ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ರಿಕ್ರೂಟ್ಮೆಂಟ್ ಆದ್ಮೇಲೆ ಹೆಚ್ಚಿನ ಒಂದು ಸಿಬ್ಬಂದಿಗಳು ಬಂದ ಮೇಲೆ ಇನ್ನಷ್ಟು ನಮ್ಮ ಪೊಲೀಸ್ ವ್ಯವಸ್ಥೆ ಬಲಪಡಿಸುವ ಒಂದು ಕೆಲಸನ ನಾವು ಮಾಡ್ತೀವಿ. ಒಟ್ಟಾರೆಯಾಗಿ ಹುಣಸೂರಿನ ಜನತೆ ನೀವೆಲ್ಲ ನಮ್ಮ ಇಲಾಖೆ ಜೊತೆ ಒಂದು ವಿಶ್ವಾಸವಿಟ್ಟು ಇಲಾಖೆಗೆ ಸಹಕಾರಿಯಾಗುವಂತ ಒಂದು ಎಲ್ಲ ಕೆಲಸಗಳನ್ನು ತಾವು ಮಾಡ್ತಾ ಇದ್ರಿ. ಇಲಾಖೆ ಮೇಲೆ ನಂಬಿಕೆ ಇಟ್ಟು ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಈ ಒಂದು ಸಭೆಯನ್ನ ಇಷ್ಟು ಸಕ್ಸಸ್ ಮಾಡ್ಲಿಕ್ಕೆ ತಾವು ಸಹಿತ ಕಾರಣಕರ್ತರಾಗಿದ್ರಿ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನಮಸ್ಕರಿಸಿ ಹಲವಾರು ವಿಷಯಗಳು ಇನ್ನು ಫ್ಲೆಕ್ಸ್ ಬಗ್ಗೆ ಹೇಳಿದ್ರು ಬಹಳ ಇಂಪಾರ್ಟೆಂಟ್. ನಮ್ಮ ಬೇರೆ ಎಲ್ಲ ಕಡೆ ಸಹಿತ ಫ್ಲೆಕ್ಸ್ನಿಂದಾಗಿ ದೊಡ್ಡ ರಾಜ್ಯ ಮಟ್ಟದ ಇಶ್ಯೂಗಳು ಸಹಿತ ಆಯ್ತು.